ಎತ್ತಿ ಎತ್ತಿ ಕೊಡಕ ಹಾಂ ಹಾಂ ಆಚೆ ಕಡೆ ನಿಂತ್ಕೊಂಡು ನಿಲ್ಲಿಸ್ಬೇಕು. ಇದೆಲ್ಲ ಹೆಂಗ್ ನೋಡ್ಕೊಂಡ್ರ ಅವರು? ಅಲ್ಲ ಈಗ ನೋಡಿ ಬಿದ್ದೋಗಿರೋ ಮನೆ ಗೋಡೆಯಿಂದ ದುಮ್ಕಿ ಅವರು ಇಲ್ಲಿ ಒಳಗೆ ಬಂದು ಹೆಂಗ್ ನೋಡ್ಕೊಂಡ್ರ ಯಜಮಾನ್ರೆ? ನಿಮ್ಗೇನ ಬಂದೆಲ್ಲ ನೋಡ್ಕೊಂಡ್ರ ಸರ್ವೆ ಮಾಡ್ಕೊಂಡವ್ರ. ಹಾಂ 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 ಆಗ್ಲತ್ತು ಸರ್ವೆ ಮಾಡ್ಕೊಂಡವ್ರ. ನೈಟ್ ಯಾರ ಮನೆ ಕದ್ರ ಎಲ್ಲ ಚೆಕ್ ಮಾಡ್ಕೊಂಡವ್ರ. ಅಲ್ವಾ ಒಬ್ರು ಒಳಗಡೆ ಬಂದವ್ರ, ಸಾಮಾನು ಎತ್ತಿ ಎತ್ತಿ ಆಚೆ ಕಡೆ ಕೊಟ್ಟವ್ರ. ಒಬ್ರು ತಗೋ ಸಾಗಿಸ್ಬೇಕ. ಹಾಂ 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 ಓ ಇಲ್ಲಿ ತಾವು ಒಬ್ಬರೇ ಮಲಿಕ್ತೀರಾ ಹಳೆ ಮನೆಯಲ್ಲಿ? ಹಂಗಾಗಿ ಪಾತ್ರೆ ಎಲ್ಲ ನೋಡ್ಕೊಂಡ್ರ ಬಂದು ಆಗ್ಲತ್ತ. ಇದ್ದದ್ದು ಅಂದ್ರೆ ಹಳೆ ಪಾತ್ರೆಗಳು ಮನೆ ಬಿಟ್ರೆ ಜಾಸ್ತಿ ಯಾರ ಮನೇಲಿ ಇರಂಗಿಲ್ಲ. ಕಾರ್ಯ ಮಾಡ್ಬೇಕಾದ್ರೆ ಈ ಮನೆಯಿಂದ ತಕವಾಗಿ ಕಾರ್ಯ ಮಾಡ್ಕೊತಿದ್ರು. ಎಲ್ಲ ಸ್ಟಾಕ್ ಇದ್ವಲ್ಲ, ಎಲ್ಲ ನೋಡಿದ್ರೆ 1,000 ರೂಪಾಯಿ ಆಯ್ತವ. ಮಿನಿಮಮ್ ಅಂದ್ರೆ ಈ ಒಂದು 30,000 ರಿಂದ 40,000 ರೂಪಾಯಿ ಪದಾರ್ಥಗಳು, ಹಳೆ ಕಂಚಿನ ಪದಾರ್ಥಗಳು. ಮೊನ್ನೆ ಹಿಂದಗಡೆ ಮನೇಲಿ ಕಡೆಯ ಹೆಚ್ಚು ಕಮ್ಮಿ ಒಂದು 12,000 ಆಗೋದು, 20,000 ಆಗೋದು. ಆ ತರದ ಹೊಡ್ಕೊಂಡ ಹೊಟ್ಟೋಗ್ಬಿಟ್ಟಾರೆ. ಹಾಡಾಗ್ಲಲ್ಲ. ತಿರ್ಗಾ ಒಂದು ಮರಿನ ಸ್ಕೂಟರ್ ಎತ್ತಾಕೊಂಡೋಗ್ಬಿಟ್ಟಾರ. ಇದೇ ಊರಲ್ಲಿ, ಗಾಡಿಜಗೊಂಡಿ ಗ್ರಾಮದಲ್ಲಿ. ಇನ್ನೊಂದು ಮರಿಯ ಎಳಕ್ ಹೋಯ್ತಿದ್ದು ಪಕ್ಕದವ್ರು ಯಾರ ನೋಡತ್ಲ ಬಿಟ್ಬಿಟ್ಟು ಆಟೋದಲ್ಲಿ ಎದ್ಬಿಟ್ಟವ್ರ. ಸಿಗಕ್ಕೆಲ್ಲ ಇಷ್ಟೆಲ್ಲ ನಡೀತಾವ. ನಮ್ದ ಟೈರ್ ಗಾಡಿದು ಟೈರ್ಗಳು ಎಲ್ಲನೂ ಬಿಚ್ಕೊಂಡ್ ಹೊಂಟೋಗ್ರ ನೈಟ್ ಅಂಡ್ ನೈಟ್. ಅಲ್ಲ ಇಷ್ಟೆಲ್ಲ ನೀವು ಪೊಲೀಸ್ ತನಿಖೆ ಕೊಡ್ಲಿಲ್ಲ ನೀವು ಪೊಲೀಸ್ ಇಲಾಖೆಗೆ? ಏನ್ ಕೊಟ್ರಿ, ಏನ್ ಜವಾಬ್ದಾರಿ ಇಲ್ದದ್ದು ಪೊಲೀಸರು. ಆ ಗಳಿಗೆಲ್ ಕೊಟ್ಟಾಗ ಮಾತ್ರ ಆಯ್ತು ರೆಡಿ ಮಾಡ್ತೀವಿ ನಡ್ರಿ ಅಂತಾರ. ನೆಕ್ಸ್ಟ್ ನಾಳೆ ಆದ್ಮೇಲೆ ಇಂಥ ಕಂಪ್ಲೇಂಟ್ ಎಷ್ಟು ತೆಗೆದು ಮೂಢನಂಬಿಕೆ. ನೋಡಿ ದಯವಿಟ್ಟು ಹೇಳ್ತೀನಿ ಕೇಳಿ, ಫಸ್ಟ್ ನೀವು ಮಾಧ್ಯಮಕ್ಕೆ ತಿಳಿಸಿ, ಮಾಧ್ಯಮದಲ್ಲಿ ಪ್ರಚಾರ ಆಗುತ್ತೆ. ಅವ್ರು ಕೆಲಸ ಮಾಡ್ತಾರ ಅವಾಗ ಎಲ್ಲ ಇಲಾಖೆಯವರು. ಅನುಭವ ಇರಲಿಲ್ಲ. ನಿಮ್ ಬಗ್ಗೆ ನಮ್ಗೆ ಕಾಂಟ್ಯಾಕ್ಟ್ ಆಯ್ತು. ಪ್ರತಿದಿನ ಯಾವ್ದಾರ ಕಂಪ್ಲೇಂಟ್ ಅಲ್ಲಿ ಅಕ್ಕಪಕ್ಕ ಎಲ್ಲೇ ಆದ್ರೂ ನಿಮ್ಗೆ ಮೆಸೇಜ್ ಕೊಡ್ತೀವಿ, ನಮ್ಗೆ ರಕ್ಷಣೆ ಕೊಡ್ಸ್ಕೊ. ವೀಕ್ಷಕರು ಇಲ್ಲೇನು ನೋಡ್ತಿದ್ರು ನೋಡಿ, ಇದು ರೈತನ ಹಳೆ ಮನೆ. ಹಳೆ ಮನೆಯಲ್ಲಿ ಬಂದು ಇವ್ರು ಯಾವ ಥರ ಸರ್ಚ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಇದು ನೋಡ್ತಾ ಇದ್ದೀರಾ? ಇಲ್ಲಿ ಎಲ್ಲಿಟ್ಟಿದ್ದೀರಿ ಯಜಮಾನ್ರೆ ಕಡೆಯ? ಹಾಂ ಪಾತ್ರೆ ಎಲ್ಲಿತ್ತು? ಆಯ್ತು, ಎಲ್ಲಿ ಮಡಗಿದ್ರಿ ನೀವು ಮೊದಲು? ಹಾಂ ಇಲ್ಲಿತ್ತು ಪಾತ್ರೆ. ಹಾಂ ಇಲ್ಲಿ ಮಲಗಿದ್ರು ಅವರು. ಹಾಂ ಹಾಂ ಓಕೆ ಓಕೆ. ಹಾಂ ಏನು ಜನ ಇವತ್ತು. ಹಾಂ 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 ಇಲ್ಲಿಂದ ಇಳಿದಿರೋದು. ಏನೋ ಮಾಡೋದಿಲ್ಲ. ಎಸ್ ವೀಕ್ಷಕರೇ, ಅದ್ ಮಧ್ಯ ಒಂದಿನ ಮಾತಾಡೋಣ. ಪಾಪ ಇರೋ ತಾತಂಗೆ ಅವ್ರ ಹೋಗಿರೋ ಪದಾರ್ಥ ಮತ್ತೆ ಯಾರು ಏನೇನು ಪಂಪ್ ಸೆಟ್ ಎಲ್ಲ ಕದ್ದಿದ್ರೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ವಿಚಾರ ಮಾಡೋಣ ಇರಿ. ವೀಕ್ಷಕ ನೋಡಿ, ಇಲ್ಲಿ ರೈತರು ಬದುಕೋದೇ ಕಷ್ಟ ಆಗಿದೆ. ಹಳ್ಳಿ ಗ್ರಾಮಗಳಲ್ಲಿ ಏನು ಇವತ್ತು ಸಿಟಿಗಳಲ್ಲಿ ಆಗ್ತಿತ್ತು ಕಳ್ತನ, ಆದರೆ ಅದು ಲೆಕ್ಕಕ್ಕೆ ಬರ್ತಿರಲಿಲ್ಲ. ಆದ್ರೆ ಇವತ್ತು ಹಳ್ಳಿಗಳಿಗೆ ಬಂದು ಕಳ್ತನ ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಬೇಕು ಇವತ್ತು ಯಾವ ಮಟ್ಟಿಗಾಗಿದೆ ಇದು ಪೊಲೀಸ್ ಇಲಾಖೆ, ಮತ್ತು ಯಾವ ಮಟ್ಟಿಗೆ ಇವತ್ತು ಸಮಾಜ ಆಗಿದೆ ಅಂತ ಕೂಡ ಭಯಭೀತರಾಗಿದ್ದಾರೆ. ಇಲ್ಲಿ ಗಾಡಿಜಗೊಂಡಿ ಗ್ರಾಮ, ಬನ್ನೂರು ಹೋಬಳಿನಲ್ಲಿ, ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಗಾಡಿಜಗೊಂಡಿ ಗ್ರಾಮದಲ್ಲಿ ಕಳ್ತನ ಆಗಿರೋವಂಥದ್ದು. ಕಳ್ತನ ಮಾಡಿರೋನ್ನು ಕೂಡ ಹಿಡಿದಾಕಿದ್ದಾರೆ. ಇಬ್ಬರು ವ್ಯಕ್ತಿಗಳನ್ನ ಪೊಲೀಸ್ ಇಲಾಖೆ ಏನು ತನಿಖೆ ಮಾಡುತ್ತೆ ಅಂತ ಅವರು ಎಕ್ಸ್ಟ್ರಾ ಪ್ರಶ್ನೆ ಆಗಿ ಕೇಳ್ತಾ ಇದ್ದಾರೆ.